ಯುವಕರಿಗೆ ದುಶ್ಚಟ ಮಾಡಲು ಅನುಕೂಲವಾಯಿತಾ ಹೊಸ ಸರ್ಕಾರಿ ಆಸ್ಪತ್ರೆ. ವಿಜಯಪುರ ಜಿಲ್ಲೆ ದೇವರಾಹಿಪ್ಪರಗಿ ಪಟ್ಟಣದ ಹೊಸನಗರದಲ್ಲಿ ನೂತನವಾಗಿ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡವಾಗಿದ್ದು, ಕಟ್ಟಡ ಮುಗಿದು 6 ತಿಂಗಳು ಕಳೆದರೂ ಸಹಿತ ಇನ್ನೂವರೆಗೂ ಪ್ರಾರಂಭವಾಗಿಲ್ಲ. ದೇವರಾಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ರವರಿಗೆ ಸುಮಾರು 2 ತಿಂಗಳ ಹಿಂದೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಮನವಿ ನೀಡಲಾಗಿತ್ತು. ಈ ಮನವಿಗೆ ಇನ್ನೂವರೆಗೂ ಸ್ಪಂದನೆ ಸಿಕ್ಕಿಲ್ಲ. ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ತುರ್ತು ಚಿಕಿತ್ಸೆಗೆ ಬಂದಾಗ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗುವುದಿಲ್ಲ. ಕಾರಣ ಚಿಕಿತ್ಸೆ ಬೇಕಾಗಿರುವ ವಸ್ತುಗಳು ಹಾಗೂ ವೈದ್ಯರ ಕೊರತೆ ಕೂಡ ಇದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಇದೆ. ಹಲವಾರು ಬಾರಿ ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ವೈದ್ಯರು ಹೇಳೋದು ಒಂದೇ ಮಾತು, ನಮಗೆ ಚಿಕಿತ್ಸೆ ನೀಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹತ್ರ ವೈದ್ಯರ ಕೊರತೆ ಇದೆ ಎಂದು ಹೇಳುತ್ತಾರೆ. ದೇವರಹಿಪ್ಪರಗಿಯಿಂದ ವಿಜಯಪುರ ಸುಮಾರು 40 ಕಿಲೋಮೀಟರ್ ಇದೆ. ಜಿಲ್ಲಾ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಎಷ್ಟೋ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಹೊಸ ಆಸ್ಪತ್ರೆಯಲ್ಲಿ ಕೆಲವು ಕಿಡಿಗೇಡಿಗಳು ಆಸ್ಪತ್ರೆಯ ಗಾಜುಗಳನ್ನು ಒಡೆದಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಕುಳಿತು ಸಿಗರೆಟ್ ಸೇದುವುದು, ಗುಟಕಾ ತಿಂದು ಉಗುಳುವುದು ಕಿಡಿಗೇಡಿಗಳು ಮಾಡುತ್ತಿದ್ದಾರೆ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಬೇಗ ಸರ್ಕಾರಿ ಆಸ್ಪತ್ರೆ ಪ್ರಾರಂಭಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತು ಮತಕ್ಷೇತ್ರದ ಶಾಸಕರಲ್ಲಿ ವಿನಂತಿಸಿದರು. ಹೊಸ ಆಸ್ಪತ್ರೆಯು ಬೇಗ ಪ್ರಾರಂಭವಾಗದಿದ್ದರೆ ನಮ್ಮ ಕರ್ನಾಟಕದ ಸೇನೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಸೇನೆಯ ಅಧ್ಯಕ್ಷ ಹಸನ್ ನದಾಬ್ ಹಾಗೂ ಅಮೀದ್ ಮುಲ್ಲಾ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಚಿದಾನಂದ್ ಭಜಂತ್ರಿ, ಸಿದ್ದು ಕಾಟ್ಕಲ್, ಮಲ್ಲು ಬಿರಾದರ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ನಮಸ್ಕಾರ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಸೇನೆಗೆ ಸ್ವಾಗತ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಿಪ್ಪರಗಿ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದೇವಿ. ಅಂದರೆ ಇದು ಸರ್ಕಾರಿ ದವಾಖಾನೆ. ಇದು ಕಟ್ಟಡ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ವಿಧಾನಸೌಧ ಕಂಡಂಗೆ ಕಾಣ್ತದ. 6 ಇಂಚಿಗೆ ದೊಡ್ಡದಾಗಿ ಕಟ್ಟಿದ್ದಾರೆ. ಆದರೆ 6 ತಿಂಗಳೈತಿ ಕಟ್ಟಿ ಇಲ್ಲಿ ಹುಡುಗರು ಪಾರ್ಟಿ ಮಾಡಕತ್ತಾರ. 6 ಇಂಚಿಗೆ ಇಲ್ಲಿ ಕೆಲಸಗಳು ನಡೆಯಕತ್ತಾರ ಒಳಗೆ. ಯಾಕಂದರೆ 6 ತಿಂಗಳಲ್ಲಿ ನಾನು ಓಪನಿಂಗ್ ಇಲ್ಲಿರೋದು. ಇಲ್ಲಿ ದೇವರಿಪ್ಪರಗಿ ತಾಲೂಕಿನಲ್ಲಿ ಎಷ್ಟೋ ಬಡ ರೋಗಿಗಳು ಬರ್ತಾರೆ. ಎಲ್ಲ ರೋಗಿಗಳು ಇಲ್ಲಿ ಬರ್ತಿರ್ತಾರೆ. ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಯಾಕಂದ್ರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಹಳೆಯ ಆಸ್ಪತ್ರೆ ಐತಿ, ಅಲ್ಲಿ ಯಾವುದೇ ವಸ್ತುಗಳಿಲ್ಲ ಟ್ರೀಟ್ಮೆಂಟ್ ಮಾಡೋಕೆ. ಮತ್ತು ಇಲ್ಲಿ ಎಲ್ಲ ಸುತ್ತಮುತ್ತ ದೇವರಿಪ್ಪರಗಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳು 30ರಿಂದ 40 ಗ್ರಾಮಗಳಿದಾವೆ. ಆ ಗ್ರಾಮಗಳಿಂದ ರೈತರು ಬರ್ತಾರ, ಬಡವರು ಬರ್ತಾರ, ಎಲ್ಲ ಚಾಲಕರು ಬರ್ತಾರೆ, ಎಲ್ಲರೂ ಬರ್ತಾರ. ಇಲ್ಲಿ ರೋಗಿಗಳು ಬಂದ್ರೆ ಪಾಪ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಭಾಳ ಸಮಸ್ಯೆಗಳಾಕವು. 20 ನಿಮಿಷ ಟೈಮ್ ಇರ್ತದ. 20 ನಿಮಿಷನಾಗ ಇವರು ಇಲ್ಲೇನು ಸಾಮಾನುಗಳಿಲ್ಲ, ಬಿಜಾಪುರಕ್ಕೆ ಹೋಗಂದ್ರೆ ಇಲ್ಲಿಂದ ಬಿಜಾಪುರಕ್ಕೆ ಹೋಗೋದ್ರಾಗ ಜೀವ ಸತ್ತು ಹೋಗ್ತೈತಿ. ಯಾಕಂದ್ರೆ ಇಲ್ಲಿ ಎಲ್ಲ ಆಕ್ಸಿಡೆಂಟ್ಗಳು, ಅಪಘಾತ, ರೋಡ್ ಅಪಘಾತಗಳು ಎಷ್ಟೋ ಆಗ್ತಿರ್ತಾವೆ. ಏನು ರಾಷ್ಟ್ರೀಯ ಹೆದ್ದಾರಿ ಐತಿ, ಇಲ್ಲಿ ಎಷ್ಟೋ ಸಮಸ್ಯೆಗಳಾಕವು. ಮತ್ತು ಇಲ್ಲಿ ರೈತ ಬಂದ್ರೆ ಕರೆಂಟಿನ ಸಮಸ್ಯೆ, ಏನೇನೋ ಸಮಸ್ಯೆಗಳು ಬಂದು ಇಲ್ಲಿ ದವಾಖಾನೆ ಬಂದ್ರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗಲ್ಲ. ಆ ಪ್ರಾಣ ಇಟ್ಟು ಹೊರಟು ಹೋಗಿದ್ದಾವೆ ಆಲ್ರೆಡಿ. ಇದು ಆದಷ್ಟು ಬೇಗ ಓಪನಿಂಗ್ ಮಾಡಬೇಕು. ಇದೇ ಕಳೆದ 2 ತಿಂಗಳ ಹಿಂದೆನೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿ ಕೊಡಲಾಗಿತ್ತು. ಮಾನ್ಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಕೊಟ್ಟಿದ್ದೇವೆ ಮತ್ತು ಆರೋಗ್ಯ ಸಚಿವರಾದಂಥ ಅವರಿಗೂ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಆದ್ರೂ ಇದು ಓಪನಿಂಗ್ ಆಗಿಲ್ಲ. ಕಾರಣ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ನಾವೇನು ಕೇಳೋಕ್ಕಾಗಿಲ್ಲ, ನಾವೇನು ಕೇಳ್ತಾ ಇಲ್ಲ ಅಂತ ಏನೋ ಗೊತ್ತಿಲ್ಲ, ಏನು ಸ್ಟ್ರೈಕ್ ಮಾಡಲ್ಲ ಗೊತ್ತಿಲ್ಲ. ಆದಾಗ ನಮಗೇನೋ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದು ಓಪನಿಂಗ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಬರೀ ಇಟ್ಕೋತೇವೆ ಅಂತ ಹೇಳಕತ್ತಾರೆ ಇವರು. ನಮ್ಮ ಕನ್ನಡ ಸೇನೆದವ್ರು ತಿಳ್ಕೊಂಡ್ರೆ ಇವರು. ನಾವು ಹೋರಾಟ ಇಟ್ಕೊಂಡೇವು ಅಂದ್ರೆ ಇದು ತಾಲೂಕಂದ್ರೂ ಬಂದ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಜಿಲ್ಲಾನು ಬಂದ್ ಮಾಡ್ತೇವೆ, ಬಂದ್ ಹತ್ರ ರಾಜ್ಯನೂ ಬಂದ್ ಮಾಡೋದು ತಾಕತ್ ನಮ್ಮ ಹತ್ರ ಐತಿ. ಆದಷ್ಟು ಬೇಗ ಇದನ್ನ ಸರ್ಕಾರ ದವಾಖಾನೆ ನೀವು ಓಪನಿಂಗ್ ಮಾಡ್ರಿ. ಬಡರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಬಡ ರೋಗಿಗಳು ಅಂದ್ರೆ ನೀವು ಕಾಲನ ಕಸ ತಿಳ್ಕೊಳಕ್ ಹೋಗ್ಬೇಡ್ರಿ. ಬರೀ ಓಟ್ ಹಾಕಾಗಷ್ಟೇ ವೋಟಿಂಗ್ ಪವರ್, ಬರೀ ಓಟ್ ಹಾಕೋರಷ್ಟೇ ಬಡವರು. ಅಲ್ಲಿ ಹೋದಾಗ ಅಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಓಟ್ ಹಾಕ್ರಿ, ನಾವು ನಿಮ್ಮ ಪರವಾಗಿ ಇರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಇದರಿಂದ ನಮ್ಗೆ ಆಶ್ವಾಸನೆಗಳ ಮಾತುಗಳು ಬೇಕಾಗಿಲ್ಲ. ನಮ್ಮ ಬಡ ರೋಗಿಗಳಿಗೆ ಸ್ವಲ್ಪ ಆ ಕಡೆ ಕರುಣೆ ಇರಲಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳಲ್ಲ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ವಿನಂತಿ ಮಾಡ್ಕೊಳ್ಳೋದಂದ್ರೆ, ಮಾನ್ಯ ಸಚಿವರಲ್ಲಿ ರಾಜುಗೌಡ ವಿನಂತಿ ಮಾಡ್ಕೊಳ್ಳೋದಂದ್ರೆ, ದೇವರಿಪ್ಪರಗಿ ತಾಲೂಕೊಳಗೆ ಸುಮಾರು 30-40 ಹಳ್ಳಿಗಳು ಬರ್ತಾವ. ಹಲವಾರು ಆಗಿ ಹಲವಾರು ಜನ ಪ್ರಾಣ ಕಳ್ಕೊಂಡ್ರೆ ಮಾನ್ಯ ಶಾಸಕರಲ್ಲಿ MB ಪಾಟೀಲ್ ಸಾಹೇಬ್ ವಿನಂತಿ ಮಾಡ್ಕೊಳ್ಳೋದಂದ್ರೆ, ಆದಷ್ಟು ಬೇಗ ಸರ್ಕಾರದ ಉದ್ಘಾಟನೆ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇನಾದರೂ ವಿಳಂಬ ಮಾಡಿದಲ್ಲಿ ನಮ್ಮ ಕನ್ನಡ ಸೇನೆ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.